ಹಾಯ್ ಗೈಸ್, ನಾನು ನಿಮ್ದು ಇವತ್ತು ಇನ್ನೊಂದು ಜಾಬ್ ತಂದಿದ್ದೀನಿ. ಇದು ಬಂದ್ಬಿಟ್ಟು ಡಾಟಾ ಎಂಟ್ರಿ ಜಾಬು. ನೀವು ಇಲ್ಲಿ ನೋಡ್ಬೋದು, ಫ್ರೆಶರ್ಸ್ಗೆ. ಮತ್ತೆ ಕಂಪ್ನಿ ಬಂದ್ಬಿಟ್ಟು ಎಕ್ವೇನ್ ಅಂತ. ಸೊ ಇದ್ದೀರಾ, ಎಲ್ಲ ಮಾಡ್ತಿದ್ದೀರಾ, ಬಟ್ ಏನಂದ್ರೆ ನಮಗೆ ಒಂದು ಲೈಕು ಸಬ್ಸ್ಕ್ರೈಬ್ ಮಾಡಿದ್ರೆ ಅಟ್ಲೀಸ್ಟ್ ನಮ್ಗೊಂದು ಮೋಟಿವೇಶನ್ ಸಿಗುತ್ತಲ್ವಾ. ಸೊ ನಾಳೆ ಇನ್ನೊಂದು ವಿಡಿಯೋ ಹಾಕೋಕೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ, ಸಾಧ್ಯ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ. ನಿಮ್ಗೆ ಗೊತ್ತಿರೋರು ಯಾರಿಗಾದ್ರೂ ಪರಿಚಯ ಇರೋ ಜಾಬ್ ಹುಡುಕ್ತಿದ್ರೆ ಅವ್ರಿಗೆ ಶೇರ್ ಮಾಡಿ. ಅಟ್ಲೀಸ್ಟ್ ನಮ್ಮಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಸೊ ವಿಡಿಯೋ ಕಂಟಿನ್ಯೂ ಮಾಡೋಣ. ಆ, ಇದು ಬಂದ್ಬಿಟ್ಟು ನಿಮ್ಗೆ ಇವರು ಫ್ರೆಶರ್ಸ್ಗೆ ಜಾಬ್ ಇರೋದು, ರಿಮೋಟ್ ಜಾಬ್. ಆಫೀಸ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ಇರುತ್ತೆ, ಬಟ್ ನೀವು ಕೆಲಸ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಸ್ಯಾಲ್ರಿ ವರ್ಷಕ್ಕೆ 2.3 lakhs ತನಕ ನಿಮಗೆ ಸಿಗುತ್ತೆ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಕ್ಲಿಯರ್ ಆಗಿ. ಮತ್ತೆ ಇದ್ರ ಮೇಲೆ 20% ಬೋನಸ್ ಕೂಡ ಸಿಗೋ ಚಾನ್ಸಸ್ ಇರುತ್ತೆ, ಬಟ್ ಅದು ನಿಮ್ದು ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಇವ್ರದ್ದು ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ. ಇವ್ರ ಕಂಪ್ನಿಯಲ್ಲಿ ಫ್ರೀ ಆಗಿ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ ನಿಮಗೆ ಮಾತ್ರ. ನಿಮ್ದು ಮನೇಲೆಲ್ಲ ಬೇಕಿದ್ರೆ ನೀವು ಜಾಸ್ತಿ ಪೇ ಮಾಡಬೇಕಾಗುತ್ತೆ, ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ರಿಮೋಟ್ ವರ್ಕ್ ಇರುತ್ತೆ, ಗ್ರೋತ್ ಅಪಾರ್ಚುನಿಟಿ ಕೂಡ ಚೆನ್ನಾಗಿರುತ್ತೆ. ಸೊ ನೀವು ಏನೇನು ರೆಸ್ಪಾನ್ಸಿಬಿಲಿಟಿ, ನೀವಲ್ಲಿ ಏನು ಕೆಲಸ ಮಾಡ್ತೀರಾ? ಒಂದು ಅಕ್ಯುರೇಟ್ ಡಾಟಾ ಎಂಟ್ರಿ, ಮತ್ತೆ ಡಾಟಾ ವೆರಿಫಿಕೇಶನ್, ಕ್ವಾಲಿಟಿ ಕಂಟ್ರೋಲ್ ಎಲ್ಲ ಇರುತ್ತೆ. ಮತ್ತೆ ಸಪೋರ್ಟ್ ರಿಸರ್ಚ್ ಪ್ರಾಜೆಕ್ಟ್ಸ್ ಬಗ್ಗೆ ರಿಸರ್ಚ್ ಮಾಡೋದು, ಡೆಡ್ಲೈನ್ ಪ್ರೊಡಕ್ಟಿವಿಟಿ ಚೆಕ್ ಮಾಡೋದು. ಸೊ ಈ ತರ ಎಲ್ಲ ಇರುತ್ತೆ. ಮತ್ತೆ ಅದೇ ಇವಾಗ ಡಾಟಾ ವೆರಿಫಿಕೇಶನ್, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಡಾಟಾ ಇರುತ್ತೆ, ಸೊ ಅದನ್ನ ವೆರಿಫೈ ಮಾಡಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿಗಳೆಲ್ಲ ಕರೆಕ್ಟ್ ಅಕ್ಯುರೇಟ್ ಆಗಿರಬೇಕು. ಸೊ ಇದು ನಿಮ್ದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಮತ್ತೆ ಕ್ವಾಲಿಫಿಕೇಶನ್ ಸ್ಕಿಲ್ಸ್, ಅದೇ ಎಜುಕೇಶನ್, ಹೈಸ್ಕೂಲು ಅಥವಾ ಡಿಪ್ಲೊಮಾ ಆಗಿದ್ರು ಪರವಾಗಿಲ್ಲ, ಬ್ಯಾಚುಲರ್ಸ್, ನೀವು ಏನಾದ್ರೂ ಪರವಾಗಿಲ್ಲ, ಎಜುಕೇಶನ್ ಇಲ್ಲಿ ಮ್ಯಾಟ್ರ್ ಆಗಲ್ಲ. ಸ್ಕಿಲ್ಸ್ ಅದೇ ನಿಮ್ದು ಎಬಿಲಿಟಿ ಇರಬೇಕು, ಚೆನ್ನಾಗಿ ಟೈಪ್ ಮಾಡೋಕೆಲ್ಲ ಗೊತ್ತಿರಬೇಕಾಗುತ್ತೆ. ಟೆಕ್ನಿಕಲ್ ಸ್ಕಿಲ್ಸ್ MS ಎಕ್ಸೆಲ್ ಮತ್ತೆ ಗೂಗಲ್ ಶೀಟ್ಸ್ ಬಗ್ಗೆ ನಿಮಗೆ ಸ್ವಲ್ಪ ನಾಲೆಜ್ ಇರಬೇಕಾಗುತ್ತೆ. ತುಂಬಾ ಜಾಸ್ತಿ ಏನಲ್ಲ, ಫ್ರೆಶರ್ಸ್ ಆಗೋದ್ರಿಂದ ಬೇಸಿಕ್ ನಾಲೆಜ್. ನೀವು ಯೂಟ್ಯೂಬಲ್ಲೆಲ್ಲ ವಿಡಿಯೋ ಸರ್ಚ್ ಮಾಡಿದ್ರು ಎಕ್ಸೆಲ್ ಬಗ್ಗೆ ಹೇಳಿರೋ ವಿಡಿಯೋ ತುಂಬಾ ಇದೆ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಹಾಕಿ. ಸೊ ನಾನು ನಿಮ್ಗೆ ಅಲ್ಲಿ ಹೆಲ್ಪ್ ಮಾಡೋಕೆ ಟ್ರೈ ಮಾಡ್ತೀನಿ. ಆ ವಿಡಿಯೋ ಲಿಂಕ್ ಅಥವಾ ಏನಾದರೂ ಶೇರ್ ಮಾಡಿ. ಸೊ ಇವಾಗ ಮತ್ತೆ ಟೆನ್ಷನ್ ಟು ಡೀಟೇಲ್, ಆರ್ಗನೈಸೇಷನ್ ಸ್ಕಿಲ್ಸ್ ಇರಬೇಕು. ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂದ್ರೆ ನಿಮ್ದು ಆಟಿಟ್ಯೂಡ್ ಹೆಂಗಿದೆ, ನೀವು ಇನ್ನೊಬ್ಬರ ಜೊತೆ ಹೇಗೆ ಮಾತಾಡ್ತೀರಾ, ಲೈಕ್ ಟೀಮ್ ಮೆಂಬರ್ಸ್ ಜೊತೆ ಹೇಗೆ ಕಮ್ಯುನಿಕೇಶನ್ಸ್ ಇರುತ್ತೆ. ಸೊ ಇದೆಲ್ಲ ಚೆಕ್ ಮಾಡ್ತಾರೆ. ಫ್ಲೆಕ್ಸಿಬಿಲಿಟಿ, ಕಾನ್ಫಿಡೆನ್ಸ್. ಸೊ ಇದೊಂಥರ ಪಾರ್ಟ್ ಟೈಮ್ ಜಾಬ್ ಅಂತ ಹೇಳಲ್ಲ, ಟೈಮಿಂಗ್ಸ್ ಇರುತ್ತೆ ಇದಕ್ಕೆ 9 ಇಂದ 6 PM ತನಕ. ಸೊ ವರ್ಕ್ ಡೇಸ್ 5 days ವರ್ಕ್ ಮಾಡಲೇಬೇಕು. ಮತ್ತೆ ಲೊಕೇಶನ್ ಒಂದು ರಿಮೋಟ್. ಇದು ಪಾರ್ಟ್ ಟೈಮ್ ಅಂತ ಅಲ್ಲ, ಫುಲ್ ಟೈಮ್ ಜಾಬ್. ಸೊ ಅದೇ ಮನೇಲಿ ಫ್ರೀ ಟೈಮ್ ಅಲ್ಲಿ ಇರ್ತೀರಾ, ಸ್ಟೂಡೆಂಟ್ಸ್ ಅಂದ್ರೆ ಇವಾಗ ರಜೆ ಇರುತ್ತೆ ಈ ತರ. ಸೊ ನೋಡಿ ನಿಮ್ಗೆ ಹೇಗೆ ವರ್ಕ್ ಆಗುತ್ತೆ ಅಂತ, ಬಟ್ ಅಪ್ಲೈ ಮಾಡಿ. ಎಲ್ಲಾದ್ರೂ ಚಾನ್ಸಸ್ ಇದ್ರೆ ಸಿಗ್ಬೋದು, ಇಲ್ಲ ಅಂದ್ರೆ ಇಲ್ಲ. ನೋಡಿ ಅಪ್ಲೈ ಮಾಡಿರಿ, ಚಾನ್ಸಸ್ ಇದ್ರೆ ನಿಮ್ದು ಲಕ್ ಚೆನ್ನಾಗಿದ್ರೆ ಸಿಗ್ಬೋದು, ಬಟ್ ಅವ್ರ ಹತ್ರ ಒಂದ್ಸಲ ಮಾತಾಡ್ಕೊಳ್ಳಿ. ಸೊ ಗ್ರಾಜುಯೇಟ್ ಅಲ್ಲ, ಏನಿ ಗ್ರಾಜುಯೇಟ್ ಇದ್ರು ಪರವಾಗಿಲ್ಲ. ನಾನು ಈ ಲಿಂಕ್ ನ ನಿಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೀನಿ. ಕಮೆಂಟ್ ಅಲ್ಲ, ಸಾರಿ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡಿ ಮತ್ತೆ ಅಪ್ಲೈ ಮಾಡಿ, ಆಯ್ತಾ? ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತಾನೆ ಹೇಳ್ತೀನಿ, ಬಿಕಾಸ್ ಎಜುಕೇಶನ್ ಕೇಳ್ತಾ ಇಲ್ಲ. ಸೊ 2.3 lakh ಮನೆಯಲ್ಲೇ ಇರ್ತೀರಾ ಅಂದ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಬೆಸ್ಟ್ ಅಂದ್ರೆ ಇಟ್ಸ್ ಓಕೆ, ಲೈಕ್ ವರ್ಷಕ್ಕೊಂದು ಅಟ್ಲೀಸ್ಟ್ ಒಂದು 18,000 ತನಕ ಆದ್ರೂ ಸ್ಯಾಲ್ರಿ ಸಿಗುತ್ತಲ್ವಾ. ಸೊ ಅಟ್ಲೀಸ್ಟ್ ಬೆಸ್ಟ್ ಅಂತ ಹೇಳ್ತೀನಿ. ಮತ್ತೆ ಅದೇ ಅಪ್ಲೈ ಮಾಡಿ, ಚೆನ್ನಾಗಿರುತ್ತೆ. ಮತ್ತೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಅಥವಾ ಕಲೀಗ್ಸ್, ನಿಮ್ಗೆ ಗೊತ್ತಿರೋರು ಯಾರಾದ್ರೂ ಜಾಬ್ ಹುಡುಕ್ತಿದ್ರೆ ಅವ್ರಿಗೆ ದಯವಿಟ್ಟು ಶೇರ್ ಮಾಡಿ ಈ ಲಿಂಕ್ನ, ವಿಡಿಯೋ ಲಿಂಕ್ನ. ಸೊ ಅವ್ರಿಗೂ ಹೆಲ್ಪ್ಫುಲ್ ಆಗಲಿ. ಮತ್ತೆ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಮತ್ತೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಅಲ್ಲೇ ಕ್ಲಾರಿಫಿಕೇಶನ್ ಕೊಡ್ತೀನಿ. ಮತ್ತೆ ನಿಮ್ಗೆ ಇನ್ನೇನಾದರೂ ಜಾಬ್ಸ್ ಹುಡುಕ್ತಾ ಇದ್ದೀರಾ ಅಥವಾ ನೀವು ಬೇರೆ ಕೈಂಡ್ ಆಫ್ ಜಾಬ್ ಹುಡುಕ್ತಾ ಇದ್ದೀರಾ, ಕಮೆಂಟ್ ಹಾಕಿ. ನಾನು ನಿಮ್ಗೆ ಸಾಧ್ಯ ಆದರೆ ಅಲ್ಲೇ ಕಮೆಂಟಲ್ಲೇ ಏನಾದರೂ ಒಂದು ಜಾಬ್ ಇದ್ರೆ, ಸಡನ್ ಆಗಿದ್ರೆ ಲಿಂಕ್ ಕಳ್ಸೋಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂದರೆ ಡೆಡಿಕೇಟೆಡ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ನೀವು ಇವಾಗ ಗೌರ್ಮೆಂಟ್ ಜಾಬ್ ನೋಡ್ತಿದ್ದೀರಾ, ಬೇರೆ ಬೇರೆ ಸೆಕ್ಟರ್, ಇವಾಗ ಬ್ಯಾಂಕಿಂಗ್ ಸೆಕ್ಟರಲ್ಲಿ ನೋಡ್ತಿದ್ದೀರಾ. ಸೊ ಈ ಥರ ಏನಾದರೂ
ನೋಡ್ತಿದ್ರೆ ದಯವಿಟ್ಟು ತಿಳಿಸಿ ನನಗೆ. ಸೊ ನಾನು ಅದ್ರ ಮೇಲೆ ರಿಸರ್ಚ್ ಮಾಡಿ ನಿಮಗೆ ಜೆನ್ಯೂನ್ ಆಗಿರೋ ಜಾಬ್ನೇ ತಂದ್ಕೊಡ್ತೀನಿ. ಸೊ ಈ ಚಾನಲಲ್ಲಿ ನಿಮ್ಗೆ ಎಲ್ಲಾದು ಜೆನ್ಯೂನ್ ಆಗಿರೋ ಜಾಬೇ ಇರುತ್ತೆ. ಸೊ ಯಾರು ಕೂಡ ಭಯ ಪಡೋ ಅವಶ್ಯಕತೆ ಇಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಪ್ಲೈ ಮಾಡೋದೇನಿಲ್ಲ, ಜಸ್ಟ್ ಇಲ್ಲಿ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡೋದು. ಅದಾದ್ಮೇಲೆ ನೀವು ಇದು ಲೈಕ್ ವಾಟ್ ಈಸ್ ಯುವರ್ CTC ಅದೆಲ್ಲ ಕೇಳುತ್ತೆ. ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೆಡ್ CTC ಇನ್ ಲ್ಯಾಕ್ಸ್ ಪರ್ ಆ್ಯನಮ್. ಸೊ ನೀವು ಎಕ್ಸ್ಪೆಕ್ಟೆಡ್ ಇವರು ಆಲ್ರೆಡಿ ಕೊಟ್ಟಿದ್ದಾರೆ, ಸೊ 2.3 ಅಂತಾನೆ ಕೊಡಿ. ಅದಾದ್ಮೇಲೆ ಸೇವ್ ಅಂತ ಕೊಡೋದು. ಸೊ ನೆಕ್ಸ್ಟ್ ಕ್ವಶನ್ ಬರುತ್ತೆ, ಒನ್ ಸಿಲೆಕ್ಟೆಡ್ ಹೌ ಸೂನ್ ಯು ಕ್ಯಾನ್ ಜಾಯಿನ್ ದಿಸ್ ಜಾಬ್. ನೀವು ಯಾವಾಗ ಇಮಿಡಿಯೇಟ್ ಜಾಯ್ನ್ ಆಗ್ತಿದ್ದೀನಿ ಅಂದ್ರೆ 15 days ಆರ್ ಲೆಸ್ ಅಂತಾನೆ ಹಾಕಿ. ಅದಾದ್ಮೇಲೆ ಸೇವ್. ವಾಟ್ ಈಸ್ ಯುವರ್ ಕರೆಂಟ್ ಲೊಕೇಶನ್, ನೀವು ಯಾವ ಲೊಕೇಶನ್ ಅಲ್ಲಿ ಇದ್ದೀರಾ, ಬೆಂಗಳೂರು. ಸೊ ಜೆಂಡರ್ ಇದನ್ನ ಹಾಕಿ. ಅದಾದ್ಮೇಲೆ ನಿಮ್ದು ಫೋಟೋ, ಅಪ್ಲೋಡ್ ಯುವರ್ ರೆಸ್ಯೂಮೆ. ಸೊ ರೆಸ್ಯೂಮೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ರೆಸ್ಯೂಮೆನ ಅಪ್ಲೋಡ್ ಮಾಡ್ತೀನಿ. ರೆಸ್ಯೂಮೆ ಅಪ್ಲೋಡ್ ಮಾಡಿ ಆದ್ಮೇಲೆ ನಿಮ್ಗೆ ವಾಟ್ ಈಸ್ ಯುವರ್ ಫೋನ್ ನಂಬರ್ ಅಂತ ಕೇಳುತ್ತೆ. ಸೊ ಫೋನ್ ನಂಬರ್ ಕೊಟ್ಬಿಟ್ಟು ಸೇವ್ ಅಂತ ಮಾಡಿ. ಸೇವ್ ಮಾಡಿ ಆದ್ಮೇಲೆ ಟೋಟಲ್ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಎಷ್ಟಿದೆ ಅಂತ. ಸೊ ಇವರು 0 to 1 ಅಂತ ಹೇಳ್ತಿರೋದು, ನಾವು ಫ್ರೆಶರ್ ಆಗಿರೋದ್ರಿಂದ 0 ಅಂತ ಹಾಕ್ತೀನಿ. ಸೊ ಆರ್ ಯು ಫ್ರೆಶರ್. ನಿಮ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ರೆ ಡಾಟಾ ಎಂಟ್ರಿಯಲ್ಲಿ ಎಕ್ಸ್ಪೀರಿಯನ್ಸ್ಡ್ ಅಂತ ಹಾಕಿ. ಪ್ಲೀಸ್ ಚೂಸ್ ಅ ಫಾರ್ಮ್ ಇನ್ ಇಂಡಿಯಾ, ಔಟ್ಸೈಡ್ ಇಂಡಿಯಾ, ನೀವು ಎಲ್ಲಿ ವರ್ಕ್ ಮಾಡ್ತೀರಾ ಅಂತ. ಸೊ ಹೈಯೆಸ್ಟ್ ಎಜುಕೇಶನ್ ನಿಮ್ದು ಕ್ಲಾಸ್ 10th ಇದೆಯಾ ಅಥವಾ 10th ಕಮ್ಮಿ ಇದೆಯಾ ಅಥವಾ PUC ಆಗಿದೆಯಾ, ಸೊ ಅದನ್ನ ಸೆಲೆಕ್ಟ್ ಮಾಡಿ. ಸೊ ಸ್ಕೂಲ್ ಬೋರ್ಡ್ ಅದು ಸ್ಟೇಟ್ ಅಥವಾ CBSE ಅದೇನಂತ ಸೆಲೆಕ್ಟ್ ಮಾಡಿ. ಸೊ ನಾನು ಬಂದ್ಬಿಟ್ಟು ಕರ್ನಾಟಕ. ಸೊ ಕರ್ನಾಟಕ ಅಂದ್ರೆ ಸ್ಟೇಟ್ ಸಿಲೆಬಸ್. ಸೊ ಕರ್ನಾಟಕ ಸೇವ್. ಮತ್ತೆ ಮೀಡಿಯಂ ಆಫ್ ಸ್ಟಡಿ, ಮೀಡಿಯಂ ಕೂಡ ಅದು ಇಂಗ್ಲಿಷ್ ಕನ್ನಡನ ಕೇಳುತ್ತೆ. ಕನ್ನಡ ಆದ್ರೆ ಕನ್ನಡ. ಅದಾದ್ಮೇಲೆ ವಾಟ್ ಈಸ್ ಯುವರ್ ಮಾರ್ಕ್ಸ್, ನಿಮ್ದು ಲಾಸ್ಟ್ ಇವಾಗ 12th ಅಲ್ಲಿ ಮಾರ್ಕ್ಸ್ ಎಷ್ಟಿದೆ ಅಂತ. ಸೊ ಅದನ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಆಮೇಲೆ ವೇರ್ ಡಿಡ್ ಯು ಕಂಪ್ಲೀಟೆಡ್ 12th, ಇವಾಗ 12th ಹಾಕಿದ್ದೀನಲ್ಲ, ಅದು ಯಾವಾಗ ಕಂಪ್ಲೀಟ್ ಮಾಡಿದ್ದೀರಾ ಅಂತ. 2000 ಎಷ್ಟರಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ ಅಂತ. ಸೊ ನಾನೇನೋ ಸುಮ್ಮನೆ ಹಾಕ್ತಾ ಇದ್ದೀನಿ, ಬಟ್ ನೀವು ಕ್ಲಿಯರ್ ಆಗಿ ಹಾಕಿ ಆಯ್ತಾ. ಸೊ ರೋಲ್ ನೀವು ಯಾವ ಜಾಬ್ಗೆ ಅದೇ ಡಾಟಾ ಎಂಟ್ರಿ ಅಂತ ಟೈಪ್ ಮಾಡಿ. ಡಾಟಾ ಎಂಟ್ರಿ ಆಪರೇಟರ್ ಎಕ್ಸಿಕ್ಯೂಟಿವ್ ಅಂತ ಇದೆ ಇಲ್ಲಿ. ಸೊ ಇದನ್ನ ಸೆಲೆಕ್ಟ್ ಮಾಡೋದು, ಸೇವ್ ಮಾಡೋದು. ಸೊ ಕೀ ಸ್ಕಿಲ್ಸ್ ನಿಮ್ಗೆ ಎಕ್ಸೆಲ್ ಗೊತ್ತಿದೆ ಅಂತ ಚಾಯ್ಸ್ ಮಾಡಿ, ಮೈಕ್ರೋಸಾಫ್ಟ್ ಆಫೀಸ್ ಗೊತ್ತು ಅಂತ ಹಾಕಿ. ಅದಾದ್ಮೇಲೆ ಡಾಟಾ ಎಂಟ್ರಿ. ಸೊ ಇದಿಷ್ಟು ಹಾಕಿ, ಕೇಳಿರೋದು ಮತ್ತೆ ಎಕ್ಸ್ಟ್ರಾ ನಿಮ್ಗೆ ಗೊತ್ತಿದ್ರೆ ಇಷ್ಟಂತ ಹಾಕಿ ಡನ್ ಅಂತ ಕೊಡಿ. ಅದಾದ್ಮೇಲೆ 70% recruit candidates through their resume would like to upload yours. Discover candidates through their resume. ನೀವು ಕ್ಲಿಕ್ here to upload. ಸೊ ರೆಸ್ಯೂಮೆನ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ವುಡ್ ಯು ಲೈಕ್ ಟು ಅಪ್ಲೋಡ್ ಯುವರ್ಸ್, ನೋ ಅಂತ ಹಾಕ್ಬಿಟ್ಟು ಹೋಗ್ಬೋದು ಬೇಕಿದ್ರೆ. ಇಲ್ಲ ಅಪ್ಲೋಡ್ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ. ಸೊ ಕ್ಯಾನ್ ಯು ಟೆಲ್ ದ ರೀಸನ್ ಫಾರ್ ದ ಸೇಮ್. ಐ ಡೋಂಟ್ ಹ್ಯಾವ್ ಅ ರೆಸ್ಯೂಮೆ, ಐ ಡೋಂಟ್ ವಾಂಟ್ ಟು ಶೇರ್ ಮೈ ರೆಸ್ಯೂಮೆ. ಬೇರೆ ಕ್ಯಾಂಡಿಡೇಟ್ಸಿಗೆ ರೆಸ್ಯೂಮೆ ಶೇರ್ ಮಾಡೋ ಬೇಡ ಅಂತ ಆಗ್ತಿದ್ದೀನಿ. ಬಟ್ ನೀವು ರೆಸ್ಯೂಮೆ ಅಪ್ಲೋಡ್ ಮಾಡಿದ್ರೆ ಈ ಕ್ವಶನ್ ಕೇಳಲ್ಲ ಅನ್ಕೊಂತೀನಿ. ಸೊ ದಿಸ್ ವುಡ್ ಬಿ ಹೆಲ್ಪ್ ಫಿಲ್ಟರ್ ರೆಕಮೆಂಡೆಡ್ ರಿಲೆವೆಂಟ್ ಜಾಬ್ ಆಪರ್ಚುನಿಟೀಸ್ ಬಿಲೋ. ನೀವು ಯಾವ ಜಾಬ್ಗೆ, ಇದು IT ಸರ್ವಿಸ್ ಅಂಡ್ ಕನ್ಸಲ್ಟೆನ್ಸ್. ಸೊ ಆಯ್ತು. ಅದಾದ್ಮೇಲೆ ವಿಚ್ ಸಿಟೀಸ್ ಆರ್ ಯು ವಿಲ್ಲಿಂಗ್ ಟು ವರ್ಕ್, ಬೆಂಗಳೂರು. ಸೊ ಡನ್. ಇವಾಗ ಪ್ರೊಫೈಲ್ ಡೀಟೇಲ್ಸ್ ಅಪ್ಡೇಟ್ ಆಗಿದೆ. ಸೊ ಈ ಜಾಬ್ಗೆ ಅಪ್ಲೈ ಆಗಿದೆ. ಸೊ ಈ ಜಾಬ್ಗೆ ಅಪ್ಲೈ ಆಗಿದೆ ಅಲ್ವಾ. ಇವಾಗ ಏನಿಲ್ಲ, ಜಸ್ಟ್ ನಿಮಗೆ 1 week ಅಲ್ಲಿ ಇಲ್ಲ ಒಂದು 3-4 days ಅಲ್ಲಿ ನಿಮಗೆ ಕಾಲ್ ಬರುತ್ತೆ. ಸೊ ಅವ್ರಿಗೆ ಅಟೆಂಡ್ ಆಗಿ ಮತ್ತೆ ನೆಕ್ಸ್ಟ್ ಸ್ಟೆಪ್ಸ್ ಎಲ್ಲ ಅವರೇ ನಿಮ್ಗೆ ಮೆನ್ಷನ್ ಮಾಡ್ತಾರೆ. ಬರಲಿಲ್ಲ ಅಂದರೆ ಅದೇ ನಾನು ನಿಮ್ಗೆ ಯಾವಾಗಲೂ ಹೇಳ್ದಾಗೆ ನಾನು ನಿಮಗೆ ಡೈಲಿ ಒಂದೊಂದು ಜಾಬ್ ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ. ಸೊ ಪ್ರತಿಯೊಂದು ಜಾಬ್ಗೂ ಅಪ್ಲೈ ಮಾಡ್ತಾನೆ ಇರಿ. ಐ ಹೋಪ್ ನಿಮ್ಗೆ ಆದಷ್ಟು ಬೇಗನೆ ಒಂದು ಒಳ್ಳೆ ಜಾಬ್ ಸಿಗುತ್ತೆ ಅಂತ. ಸೊ ಆಲ್ ದ ಬೆಸ್ಟ್ ಗೈಸ್. ಇಲ್ಲಿ ತನಕ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ನಾಳೆ ಮತ್ತೆ ಸಿಗೋಣ ಇನ್ನೊಂದು ಜಾಬ್ ಜೊತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.